ನಮಸ್ಕಾರ ಎಲ್ರಿಗೂ. ನಾನು ಡಾಕ್ಟರ್ ಪ್ರತೀಕ್ಷಾ ರೈ, ಕನ್ಸಲ್ಟೆಂಟ್ ಫಿಸಿಷಿಯನ್, KS ಹೆಗ್ಡೆ ಆಸ್ಪತ್ರೆ ದೇರ್ಲಕಟ್ಟೆ, ರೈ ಕ್ಲಿನಿಕ್ ದೇರಬೈಲ್ ಕೊಂಚಾಡಿ ಮ್ಯಾಂಗ್ಳೂರ್ ಹಾಗೂ KCR ಮೆಡಿಸಿಟಿ KC ರೋಡ್ ತಲಪಾಡಿ. ನಾನು ಇವತ್ತು ತುಂಬ ಜನರಿಗೆ ಈಗ ಇರ್ಬೋದು ಎಲರ್ಜಿ ತುಂಬ ಜಾಸ್ತಿ ಇರ್ಬೋದು. ತುಂಬ ಜನ ವರ್ಷಗಟ್ಟಲೆ ಸಿಟ್ರಸಿನ್ ತಗೊಳ್ಳೋದು, ಮಾಂಟಲಿಕ್ ಆಸಿಡ್ ತಗೊಳ್ಳೋದು ಹೀಗೆ ಮಾಡ್ತಾ ಇರ್ತಾರೆ. ಬಟ್ ಅದು ಬಿಟ್ಟ ತಕ್ಷಣ ಪುನಃ ಎಲರ್ಜಿದ್ದು ಸಿಂಪ್ಟಮ್ಸ್ ಜಾಸ್ತಿ ಆಗುವಂಥದ್ದು ಇದು ನಾವು ನೋಡಿರ್ಬೋದು. ಸೊ ಆದುದರಿಂದ ನಾನು ಇವತ್ತಿನ ಸಂಚಿಕೆಯಲ್ಲಿ ಈ ಎಲರ್ಜಿ ಅಂದರೆ ಏನು, ಅದು ಯಾಕೆ ಬರ್ತದೆ, ಹಾಗೂ ಸೊ ಇದನ್ನು ಕಂಟ್ರೋಲಲ್ಲಿ ನಾವು ಹೇಗೆ ಇಡ್ಬೋದು, ಸೊ ಇದರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೇನೆ. ಆದ್ದರಿಂದ ಆದಷ್ಟು ಜನರಿಗೆ ಶೇರ್ ಮಾಡಿ ಹಾಗೂ ನನ್ನ ಈ ಚಾನೆಲ್ ಡಾಕ್ಟರ್ ರೈ ಯೂಟ್ಯೂಬ್ ಚಾನೆಲ್ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ ಫಸ್ಟಿಗೆ ಈ ಅಲರ್ಜಿ ಅಂದರೆ ಏನು ಅಂತ. ಯೂಶ್ವಲಿ ಏನಾಗ್ತದೆ ಅಂತ ಹೇಳಿದರೆ, ಏನಾದರೂ ಹೊರಗಿಂದ ಅಂಶಗಳು, ಬ್ಯಾಕ್ಟೀರಿಯಾ ಆಗಿರ್ಬೋದು, ವೈರಸ್ ಆಗಿರ್ಬೋದು, ನಮ್ಮ ಬಾಡಿಗೆ ಕೆಟ್ಟದಾಗ್ತದೆ ಅಂತ ಇರುವಾಗ ನಮ್ಮ ಬಾಡಿದು ಇಮ್ಯೂನ್ ಸಿಸ್ಟಮ್ ಅದಕ್ಕೆ ರೆಸ್ಪಾನ್ಸ್ ಮಾಡಿ ಅದನ್ನು ಡಿಸ್ಟ್ರಾಯ್ ಮಾಡಲಿಕ್ಕೆ ನೋಡ್ತದೆ. ಸೊ ಅದು ನಾರ್ಮಲ್ ರೆಸ್ಪಾನ್ಸ್. ಬಟ್ ಈ ಅಲರ್ಜಿ ಅಂಶ ಇರುವವರಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಸೊ ನಮ್ಮ ಬಾಡಿಗೆ ಜಾಸ್ತಿ ಹಾರ್ಮ್ ಮಾಡದ ಸಬ್ಸ್ಟೆನ್ಸ್ ಬಂದರೂ ಅದು ರೆಸ್ಪಾನ್ಸ್ ಮಾಡಿ, ನಮ್ಮದು ಇಮ್ಯೂನ್ ಸಿಸ್ಟಮ್ ಜಾಸ್ತಿ ರೆಸ್ಪಾನ್ಸ್ ಮಾಡಿ ಆ ರೆಸ್ಪಾನ್ಸ್ಗೆ ನಾವು ಈ ಅಲರ್ಜಿ ರಿಯಾಕ್ಷನ್ ಅಂತ ಹೇಳ್ತೇವೆ. ಅಂತ ಹೇಳಿದ್ರೆ ನಾರ್ಮಲ್ ರೆಸ್ಪಾನ್ಸ್ ಅಗತ್ಯ ಇಲ್ಲದಕ್ಕೆ ಸಹ ರೆಸ್ಪಾನ್ಸ್ ಮಾಡುವಂಥದ್ದು. ಸೊ ಅದಕ್ಕೆ ನಾವು ಅಲರ್ಜಿ ರಿಯಾಕ್ಷನ್ ಅಂತ ಹೇಳ್ತೇವೆ. ಸೊ ಯೂಶ್ವಲಿ ಯಾವುದಕ್ಕೆಲ್ಲ ಅಲರ್ಜಿ, ಈಗ ಅಲರ್ಜಿ ಇರೋರಿಗೆ ಯಾವುದಕ್ಕೆಲ್ಲ ಜಾಸ್ತಿ ಅಲರ್ಜಿ ಆಗ್ತದೆ. ಸೊ ಕೆಲವರಿಗೆ ಡಸ್ಟ್, ಜಾಸ್ತಿ ಧೂಳಿಗೆ ಹೋದರೆ, ಅಥವಾ ಈ ಗದ್ದೆಯಲ್ಲೆಲ್ಲ ಕೆಲಸ ಮಾಡೋರು ಪೋಲನ್ಸ್ ಅಂತ ಹೇಳ್ತೇವೆ, ಈ ಅಕೇಶಿಯಾ ಗಿಡದ್ದು ಎಲ್ಲ ಇದಾಗಿದ್ರೆ ಆಗ ಅಲರ್ಜಿ ಸಿಂಪ್ಟಮ್ಸ್ ಜಾಸ್ತಿ ಆಗುವಂಥದ್ದು. ಮತ್ತು ಕೆಲವರಿಗೆ ಈ ಪೆಟ್ಗಳು ಅಂದರೆ ಈ ನಾಯಿ ಇರ್ಬೋದು ಅಥವಾ ಕ್ಯಾಟ್, ಬೆಕ್ಕು ಇರ್ಬೋದು, ಅದರ ಫರ್ ಎಲ್ಲ ಹೋದರೆ ಅಲರ್ಜಿಕ್ ರಿಯಾಕ್ಷನ್ ಜಾಸ್ತಿ ಆಗುವಂಥದ್ದು. ಕೆಲವರಿಗೆ ತಿನ್ನುವ ಫುಡ್ ಸಬ್ಸ್ಟೆನ್ಸ್ ಆಗಿರ್ತದೆ. ಸೊ ಏನಂತೇಳಿ, ಕೆಲವರಿಗೆ ಹಾಲು ಕುಡಿದ್ರೆ ಆಗೋದು, ಅಥವಾ ಹಾಲಿನ ಅಂಶ ಕುಡಿದ್ರೆ ಆಗೋದಿಲ್ಲ, ಮೈದಾ ತಿಂದರೆ ಆಗೋದಿಲ್ಲ, ಅಥವಾ ಈ ಕಡಲೆ ತಿಂದರೆ ಆಗೋದಿಲ್ಲ. ಸೊ ಹೀಗೆ ಎಲರ್ಜಿ ಬರ್ಬೋದು. ಕೆಲವರಿಗೆ ಈ ಮೀನು ತಿಂದರೆ ಆಗೋದಿಲ್ಲ, ಸೀ ಫುಡ್ ತಿಂದರೆ ಆಗೋದಿಲ್ಲ ಇದು. ಹಾಗೂ ಕೆಲವರಿಗೆ ಏನಂತ ಹೇಳಿದರೆ, ಸ್ವಲ್ಪ ಈ ಏನಾದರೂ ಬೈಟ್ ಮಾಡಿದ್ರಲ್ಲ ಜಾಸ್ತಿ ಸಿಂಪ್ಟಮ್ಸ್ ಆಗುವಂಥದ್ದು. ಸೊ ಹೀಗೆ ಕೆಲವರಿಗೆ ಕೆಲವು ಅಂಶಗಳಿಗೆ ಜಾಸ್ತಿ ಅಲರ್ಜಿದ ಅಂಶ ಇರ್ತದೆ. ಸೊ ಈ ಅಲರ್ಜಿದ ಅಂಶ ಸಿಂಪ್ಟಮ್ಸ್ ಏನೆಲ್ಲ ಇರ್ಬೋದು ಅಂತ. ಸೊ ಮೈಲ್ಡ್ ಫಾರ್ಮ್ ಅಂತ ಉಂಟು, ಸಿವಿಯರ್ ಫಾರ್ಮ್ ಅಂತ ಉಂಟು. ಸೊ ಮೈಲ್ಡ್ ಫಾರ್ಮಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಫಸ್ಟ್ ಕಣ್ಣು, ಕೆಲವರಿಗೆ ಕಣ್ಣು ಬೆಳಿಗ್ಗೆ ಏಳುವಾಗ ತುಂಬ ತುರಿಕೆ ಬರುವಂಥದ್ದು, ಕಣ್ಣಲ್ಲಿ ನೀರು ಬರುವಂಥದ್ದು, ಕಣ್ಣು ಕೆಂಪಾಗುವಂಥದ್ದು. ಸೊ ಹೀಗೆ. ಮತ್ತು ಕೆಲವರಿಗೆ ಈ ಬೆಳಿಗ್ಗೆ ಎದ್ದ ತಕ್ಷಣ ಇದು ಸೀನು ಸ್ಟಾರ್ಟ್ ಆಗುವಂಥದ್ದು, ಆಮೇಲೆ ನಿಲ್ಲುವುದಿಲ್ಲ. ಸೊ ಯೂಶ್ವಲಿ ಏನಾಗ್ತದೆ, ನಾವೀಗ ಒಂದು ಟೆಸ್ಟ್ಗೆಲ್ಲ ಹೋದರೆ ಇಮಿಡಿಯೇಟ್ಲಿ ನಾವು ಸ್ನೀಸ್ ಮಾಡಿ ಆಮೇಲೆ ಅದು ಸರಿ ಆಗ್ತದೆ. ಸೊ ಅದು ನಾರ್ಮಲ್ ರೆಸ್ಪಾನ್ಸ್. ಸೊ ಈ ಎಲರ್ಜಿ ಇರುವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಕಂಟಿನ್ಯೂಸ್ ಆಗಿ ಸ್ನೀಸಿಂಗ್ ಆಗೋದು, ಕೆಲವರಿಗೆ ಜೋರ ಆಗಿ ದಮ್ ಕಟ್ಟಿದಾಗೆ ಆಗೋದು, ಜಾಸ್ತಿ ಕಂಟ್ರೋಲ್ ಮಾಡದಿರುವಂತಹ ಕೆಮ್ಮು ಬರೋದು. ಸೊ ಹೀಗೆ ಶುರು ಆಗ್ತದೆ. ಕೆಲವರಿಗೆ ಸ್ಕಿನ್ನಲ್ಲಿ ಅಂತ ಹೇಳಿದರೆ, ಸ್ಕಿನ್ ಒಂಥರ ತುರಿಸ್ಲಿಕ್ಕೆ ಸ್ಟಾರ್ಟ್ ಆಗೋದು, ಹಾಗೂ ಕೆಂಪು ಆಗುವಂಥ, ದಪ್ಪ ಆಗುವಂಥದ್ದು. ಸೊ ಹೀಗೆ. ಕೆಲವರಿಗೆ ಏನಾಗ್ತದೆ, ತುಂಬ ಹೊಟ್ಟೆ ನೋವು, ವಾಂತಿ ಬಂದಾಗೆ ಆಗೋದು, ಅಥವಾ ಲೂಸ್ ಮೋಷನ್ ಹೋಗುವಂಥದ್ದು ಏನಾದರೂ ಆಗದಿದ್ರೆ ಅದು ಅಲರ್ಜಿ. ಮತ್ತು ಕೆಲವರಿಗೆ ಏನಾಗ್ತದೆ, ಈ ಅಲರ್ಜಿ ನಮಗೆ ತಲೆ ಸುತ್ತಿದಾಗೆ ಆಗೋದು. ಸೊ ಹೀಗೆ ಇದು ರಿಯಾಕ್ಷನ್. ಮತ್ತೊಂದು ಮೋಸ್ಟ್ ಸಿವಿಯರ್ ಫಾರ್ಮಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಕಣ್ಣು ಎಲ್ಲ ಸ್ವೆಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುವಂಥದ್ದು. ಆಮೇಲೆ ನಮ್ಮ ಈ ಗಂಟ್ಲ ಏರ್ವೇ ಅಂತ ಹೇಳ್ತೀವಿ, ಅಲ್ಲಿ ಎಲ್ಲ ಸ್ವೆಲ್ ಆಗಿ ತುಂಬ ದಮ್ ಕಟ್ಟಿದಾಗೆ ಆಗುವಂಥದ್ದು, ಉಸಿರಾಟಿಗೆ ಕಷ್ಟ ಆಗುವಂಥದ್ದು. ಸೊ ಇದೆಲ್ಲ ಸಿಂಪ್ಟಮ್ಸ್ ಅಲರ್ಜಿ ಇರೋರಿಗೆ ಬರ್ಬೋದು. ಸೊ ನಾವು ಇದನ್ನು ಹೇಗೆ ಕಂಡು ಹಿಡ್ಕೊಳ್ಳುತ್ತೆ. ಸೊ ನಾರ್ಮಲ್ ನಾವು ಒಂದು ಬ್ಲಡ್ ಟೆಸ್ಟ್ ಮಾಡ್ತೇವೆ. ಸೊ ಅಲರ್ಜಿ ಇರುವವರಿಗೆ ಈ ಯೂಸ್ನೋಫಿಲ್ ಕೌಂಟ್ ಅಂತ ಹೇಳ್ತೇವೆ, ಅದು ಜಾಸ್ತಿ ಇರ್ಬೋದು. ಮತ್ತೊಂದು IgE ಲೆವೆಲ್ ಅಂತ ಹೇಳ್ತೇವೆ, ಅಂದರೆ ಈ ಇಮ್ಯೂನ್ ರೆಸ್ಪಾನ್ಸ್ ಇರ್ತದೆ, IgE ಲೆವೆಲ್. ಸೊ ಅದು ಜಾಸ್ತಿ ಇರುವ ಚಾನ್ಸಸ್ ಉಂಟು. ಮತ್ತು ಕೆಲವರಿಗೆ ಈ ರಿಪೀಟೆಡ್ ಆಗಿ ಅಲರ್ಜಿ ಆಗ್ತಿರುವಾಗ ನಾವು ಈ ಟೆಸ್ಟ್, ಅಲರ್ಜಿ ಟೆಸ್ಟ್ ಅಂತ ಮಾಡಿ ನೋಡ್ತೇವೆ. ಅಂದರೆ ಅದರಲ್ಲಿ ತುಂಬ ಸಬ್ಸ್ಟೆನ್ಸ್ ಇರ್ತದೆ. ಸೊ ಅದರಲ್ಲಿ ಗೊತ್ತಾಗ್ತದೆ ಯಾವುದಕ್ಕೆಲ್ಲ ಅಲರ್ಜಿ ಉಂಟು, ಎಷ್ಟು ಉಂಟು, ಅದೆಲ್ಲ ಗೊತ್ತಾಗ್ತದೆ. ಸೊ ಇದೆಲ್ಲ ಟೆಸ್ಟ್ಗಳು ಇವೆ, ಬ್ಲಡ್ ಟೆಸ್ಟ್ ಆಗಿರ್ಬೋದು ಮತ್ತು ಎಲರ್ಜಿ ಟೆಸ್ಟ್. ಸೊ ನಾವು ಈ ಎಲರ್ಜಿ ಈಗ ಏನಕ್ಕೆ ಯೂಶ್ವಲಿ ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ, ಈ ಸಿಟ್ರಸಿನ್ ಆಗಿರ್ಬೋದು, ಮಾಂಟಲಿಕ್ ಆಸಿಡ್ ಆಗಿರ್ಬೋದು, ಈ ಮಾತ್ರೆಯನ್ನು ತಗೊಳ್ತೇವೆ. ಸೊ ಆಗ ಏನಾಗ್ತದೆ, ಅದು ಒಮ್ಮೆ ಕಮ್ಮಿ ಆಗ್ತದೆ, ಪುನಃ ಕೊಟ್ಟ ತಕ್ಷಣ ಪುನಃ ಜಾಸ್ತಿ ಆಗ್ತದೆ. ಸೊ ಅದಕ್ಕೋಸ್ಕರ ಕೆಲವರಿಗೆ ವರ್ಷಗಟ್ಟಲೆ ಅದನ್ನೇ ತಗೊಳ್ತಾ ಇದ್ದಾರೆ. ಸೊ ಈ ಮಾಂಟಲಿಕ್ ಆಸಿಡ್ ಇರ್ಬೋದು, ಅಥವಾ ಸಿಟ್ರಸಿನ್ ಟ್ಯಾಬ್ಲೆಟ್ಸ್ ಎಲ್ಲ ಇರ್ಬೋದು. ಸೊ ಅದು ಏನು ಮಾಡ್ತದೆ ಅಂತ ಹೇಳಿದರೆ, ರಿಯಾಕ್ಷನ್ ಆಗೋದನ್ನು
ಕಮ್ಮಿ ಮಾಡ್ತದೆ. ಬಟ್ ಈ ಎಲರ್ಜಿ ಬರದಾಗೆ ಅದು ತಡೆಯುವುದಿಲ್ಲ. ಸೊ ಅದನ್ನು ತಡೆಗಟ್ಟಲು ನಾವು ಏನು ಮಾಡಬೇಕು, ಒಂದಂತಿದ್ರೆ ಯಾವುದಕ್ಕಾದ್ರೂ ಒಂದಕ್ಕೆ ಎರಡಕ್ಕೆ ಎಲರ್ಜಿ ಇದ್ದರೆ ಆದಷ್ಟು ಅದು ಸಬ್ಸ್ಟೆನ್ಸನ್ನು ನಾವು ಅವಾಯ್ಡ್ ಮಾಡಬೇಕು. ಆಗ ನಮಗೆ ಎಲರ್ಜಿ ಬರೋದಿಲ್ಲ. ಬಟ್ ನಮ್ಮ ಈ ಇಮ್ಯೂನ್ ಸಿಸ್ಟಮ್ನ ಎನ್ಹಾನ್ಸ್ ಮಾಡಲಿಕ್ಕೆ ನಾವು ಏನು ಮಾಡಬೇಕಂತ ಹೇಳಿದರೆ, ಒಂದು ಈ ಸ್ಟಡೀಸ್ ಪ್ರಕಾರ ವಿಟಮಿನ್ ಡಿ ಡಿಫಿಷಿಯನ್ಸಿ ಇದ್ದರೆ ಈ ಎಲರ್ಜಿ ಜಾಸ್ತಿ ಇದ್ದವರಿಗೆ ವಿಟಮಿನ್ ಡಿ ಡಿಫಿಷಿಯನ್ಸಿ ಸಹ ಇರ್ತಿತ್ತು. ಸೊ ಅದನ್ನು ನಾವು ಸಪ್ಲಿಮೆಂಟ್ ಮಾಡಬೇಕು. ಸೊ ಏನಾಗ್ತದೆ ಈಗ ಅಂತ ಹೇಳಿದರೆ, ನಾವು ಈ ಬಿಸಿಲಲ್ಲೆಲ್ಲ ಜಾಸ್ತಿ ಹೋಗೋದಿಲ್ಲ, ಒಳಗಡೆ ಕೂತ್ಕೊಂಡೆ ಕೆಲಸ ಮಾಡ್ತಾ ಇದ್ದೇವೆ. ಸೊ ವಿಟಮಿನ್ ಡಿ ಅನ್ನೋದು ಜಾಸ್ತಿಯಾಗಿ ಡಿಫಿಷಿಯನ್ಸಿ ಇರ್ತದೆ. ಸೊ ಈ ವಿಟಮಿನ್ ಡಿ ಸಿಗೋದು ಮೇಯ್ನ್ಲಿ ಯಾವಾಗ ಅಂತ 11 ಗಂಟೆಯಿಂದ ಸಂಜೆ 4 ಗಂಟೆಯ ನಡುವಿದ್ದು ಸನ್ಲೈಟಲ್ಲಿ ಅಟ್ಲೀಸ್ಟ್ ಅರ್ಧ ಗಂಟೆ, ಅದೆಲ್ಲ ಆಗೋದಿಲ್ಲ. ಸೊ ಹಾಗೆ ಇದ್ದರೆ ನಾವು ಏನು ಮಾಡ್ಬೇಕಂತಂದರೆ, ಅದೊಂದು ಕ್ಯಾಪ್ಸೂಲ್ ಸಿಗ್ತದೆ 60Kದು. ಸೊ ಅದು ನಿಮ್ಮ ಡಾಕ್ಟರ್ ಹತ್ರ ತೋರಿಸ್ಕೊಂಡು ವಿಟಮಿನ್ ಡಿ ಡಿಫಿಷಿಯನ್ಸಿ ಇದ್ದರೆ ವಾರಕ್ಕೊಂದು ಆ ವಿಟಮಿನ್ ಡಿ ಇದ್ದು ಕ್ಯಾಪ್ಸೂಲ್ ನೀವು ತೆಗೊಳ್ಬೇಕು, 8 ವಾರ ಹಾಗೆ ತೆಕ್ಕೊಳ್ಬೇಕು. ಅದು ಒಂದು ವಿಟಮಿನ್ ಡಿ. ಮತ್ತೊಂದು ಏನಂತ ಹೇಳಿದ್ರೆ ಜಿಂಕ್ ಮತ್ತು ಸೆಲೆನಿಯಂ ಡಿಫಿಷಿಯನ್ಸಿ. ಸೊ ಇದ್ರೆ ಸಹ ಈ ಎಲರ್ಜಿ ಕಾಂಪೊನೆಂಟೇ ಜಾಸ್ತಿ ಆಗ್ತದೆ. ಸೊ ನಾವು ನ್ಯಾಚುರಲ್ ಆಗಿ ಮನೆಯಲ್ಲಿ ಈ ಜಿಂಕ್ ಮತ್ತು ಸೆಲೆನಿಯಂ ಹೇಗೆ ಇಂಪ್ರೂವ್ ಮಾಡ್ಬೋದು ಅಂತ ಹೇಳಿದರೆ, ನಮ್ಮಲ್ಲಿರುವ ಫುಡ್ಡಲ್ಲಿ, ಸೊ ಡ್ರೈ ಫ್ರೂಟ್ಸಲ್ಲಿ ಅದು ಜಾಸ್ತಿ ಇರ್ಬೋದು, ಆಮೇಲೆ ಗ್ರೀನ್ ಲೀಫಿ ವೆಜಿಟೇಬಲ್ಸಲ್ಲಿ ಜಾಸ್ತಿ ಇರುತ್ತೆ. ಮತ್ತೊಂದು ಹೋಲ್ ಗ್ರೀನಲ್ಲಿ ಅಂತ ಹೇಳಿದ್ರೆ ನಾವು ತುಂಬ ಪಾಲಿಶ್ ಮಾಡಿದ ಅನ್ನವನ್ನೆಲ್ಲ ತಗೊಳ್ಬಾರ್ದು. ಸೊ ನಮ್ಮದು ಬ್ರೌನ್ ರೈಸ್ ಆಗಿರ್ಬೋದು ಮತ್ತು ಹೋಲ್ ಗ್ರೈನನ್ನು ನಾವು ತಗೊಂಡ್ರೆ ಇದು ಜಿಂಕ್ ಆ್ಯಂಡ್ ಸೆಲೆನಿಯಮನ್ನು ಜಾಸ್ತಿ ಮಾಡ್ತದೆ. ಮತ್ತೊಂದೇನೆಂದರೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಅಂತ ಹೇಳ್ತೇವೆ. ಸೊ ಅದನ್ನು ನಾವು ಆದಷ್ಟು ಫುಡ್ಡಲ್ಲಿ ಜಾಸ್ತಿ ತಗೊಳ್ಬೇಕು. ಸೊ ಇದು ಯಾವುದರಲ್ಲಿ ಜಾಸ್ತಿ ಇರ್ತದೆ ಅಂತ ಹೇಳಿದರೆ, ಎಗೇನ್ ಈ ನಟ್ಸಲ್ಲಿ ಆಗಿರ್ಬೋದು ಅಥವಾ ಫಿಶಲ್ಲಿ ಇದೆಲ್ಲ ಜಾಸ್ತಿ ಇರ್ತದೆ. ಮತ್ತೊಂದು ಏನಂತ ಹೇಳಿದರೆ ಲೀಕಿ ಗಟ್ ಸಿಂಡ್ರೋಮ್ ಅಂತ, ಅಂದರೆ ನಮ್ಮ ಹೊಟ್ಟೆಯಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾಗಳು ಹೊಟ್ಟೆಯಲ್ಲಾಗಿರ್ಬೋದು ಕರುಳಲ್ಲಿರ್ಬೋದು ಜಾಸ್ತಿ ಇದ್ದರೆ ಈ ಎಲರ್ಜಿಕ್ ರಿಯಾಕ್ಷನ್ ಜಾಸ್ತಿ ಬರ್ತದೆ. ಸೊ ನೀವು ಅಬ್ಸರ್ವ್ ಮಾಡಿರ್ಬೋದು, ಈ ಎಲರ್ಜಿ ಅಂಶ ಯಾರಿಗೆ ಜಾಸ್ತಿ ಇದೆ ಅವರಿಗೆ ಆಗಾಗ ಒಂಥರ ಏನು ತಿಂದರೂ ಆಗದಿರುವುದು, ಲೂಸ್ ಮೋಷನ್ ಆಗೋದು, ಹೊಟ್ಟೆ ನೋವಾಗೋದು, ಗ್ಯಾಸ್ಟ್ರಿಕ್ ಜಾಸ್ತಿ ಇರೋದು. ಸೊ ಇದೆಲ್ಲ ಇರ್ಬೋದು. ಸೊ ಆದ್ದರಿಂದ ಕೆಟ್ಟ ಬ್ಯಾಕ್ಟೀರಿಯಾಗಳು ಜಾಸ್ತಿ ಇದ್ದರೆ ಈ ಎಲರ್ಜಿಕ್ ಅಂಶ ಜಾಸ್ತಿ ಆಗ್ತದೆ. ಸೊ ಅದರಿಂದ ನಮ್ಮ ಅದು ಲೀಕ್ ಆಗಿ ನಮಗೆ ಎಲರ್ಜಿ ಜಾಸ್ತಿ ಆಗ್ತದೆ. ಸೊ ಅದನ್ನು ಇಂಪ್ರೂವ್ ಮಾಡಲಿಕ್ಕೆ ಏನು ಮಾಡಬೇಕು, ನ್ಯಾಚುರಲ್ ಆಗಿ ಪ್ರೋಬಯೋಟಿಕ್ ತಗೊಳ್ಬೇಕು. ಇದು ಏನಂತ ಹೇಳಿದ್ರೆ ಕರ್ಡ್ಸ್ ಅಂತ ಹೇಳಿ, ಕರ್ಡ್ಸಲ್ಲಿ ಇದು ಜಾಸ್ತಿ ಇರ್ತದೆ. ಮತ್ತು ಜಂಕ್ ಅವಾಯ್ಡ್ ಮಾಡಬೇಕು. ಜಾಸ್ತಿ ಫೈಬರ್ ಕಂಟೆಂಟ್ ಇರುವ ಫ್ರೂಟ್ಸ್, ವೆಜಿಟೇಬಲ್ಸ್ ಇದನ್ನೆಲ್ಲ ಜಾಸ್ತಿ ತಗೊಳ್ಬೇಕು. ಆಗ ನಮ್ಮ ಗಟ್ ಬ್ಯಾಕ್ಟೀರಿಯಾನ ನಾವು ಇಂಪ್ರೂವ್ ಮಾಡ್ಬೋದು. ಸೊ ಹೀಗೆಲ್ಲ ಮಾಡೋದ್ರಿಂದ ನಾವು ಎಲರ್ಜಿ ಇದ್ದು ರಿಯಾಕ್ಷನ್ಸ್ ಆಗೋದನ್ನು ಆದಷ್ಟು ಕಮ್ಮಿ ಮಾಡ್ಬೋದು. ಸೊ ಆಮೇಲೆ ಸಹ ನಿಮಗೆ ಜಾಸ್ತಿ ಆಗ್ತಾ ಉಂಟು, ಕಂಟ್ರೋಲಲ್ಲಿ ಇಲ್ಲ ಅಂತ ಹೇಳಿದರೆ ನಿಮ್ಮ ಡಾಕ್ಟರ್ನ ಹೋಗಿ ಮೀಟ್ ಆಗಬೇಕು. ದೇರ್ ಆರ್ ಸರ್ಟೇನ್ ಟ್ರೀಟ್ಮೆಂಟ್ಸ್. ಅದಕ್ಕೆ ಏನಂತ ಹೇಳಿದರೆ ಇಮ್ಯುನೊಥೆರಪಿ ಅಂತ ಹೇಳ್ತೇವೆ. ಸೊ ಇಮ್ಯುನೊಥೆರಪಿಯಲ್ಲಿ ಅವರು ಡಾಕ್ಟರ್ ನೋಡ್ತಾರೆ ಯಾವುದಕ್ಕೆ ಯಾವುದು ಎಲರ್ಜಿ ಉಂಟು. ಸೊ ಆಮೇಲೆ ಅವರು ನಿಧಾನವಾಗಿ ಅದರದ್ದು ಡೋಸನ್ನು ನಿಮ್ದೊಂದು ಮೆಡಿಸಿನ್ ಥರ ಅದರಲ್ಲಿ ಕೊಡ್ತಾ ಹೋಗ್ತಾರೆ. ಸೊ ಡೋಸ್ ಗ್ರ್ಯಾಜುವಲಿ ಜಾಸ್ತಿ ಮಾಡ್ತಾ ಆಮೇಲೆ ಅದು ನಿಮಗೆ ಎಲರ್ಜಿಕ್ ರಿಯಾಕ್ಷನ್ ಆಗದಾಗೆ ಆಗ್ತದೆ. ಸೊ ಆ ಟ್ರೀಟ್ಮೆಂಟ್ ಉಂಟು, ನಾವು ಇಮ್ಯುನೊಥೆರಪಿ ಅಂತ. ಮತ್ತೊಂದು ಏನಂತ ಇಮ್ಯುನೊಮಾಡ್ಯುಲೇಟರ್ ಅಂತ ಕೆಲವು ಮಾತ್ರೆಗಳು, ಡ್ರಗ್ಸ್ ಉಂಟು. ಸೊ ಇಮ್ಯುನೊಮಾಡ್ಯುಲೇಟರ್ಸ್ ಅಂತ. ಸೊ ಅದರಿಂದ ನಮ್ದು ಎಲರ್ಜಿಕ್ ರಿಯಾಕ್ಷನ್ ಕಮ್ಮಿ ಮಾಡ್ಬೋದು. ಇದು ಲೇಟರ್ ಸ್ಟೇಜಸ್ಸಲ್ಲಿ ನೀವು ನಿಮ್ಮ ಡಾಕ್ಟರ್ನ ಹೋಗಿ ಕನ್ಸಲ್ಟ್ ಆಗಿ ಅದು ಅವ್ರು ಅಸೆಸ್ ಮಾಡಿ ಮತ್ತೆ ಹೇಳಬೇಕು. ಬಟ್ ನಮ್ಮ ಕೈಯಲ್ಲಿ ನಾವು ಏನು ಮಾಡ್ಬೋದು ಅಂತ ಹೇಳಿದರೆ, ಈಗ 1-2 ಎಲರ್ಜಿ ಇದ್ದರೆ ನಾವು ಗ್ರ್ಯಾಜುವಲಿ ಸ್ವಲ್ಪ ತಗೊಂಡು ನೋಡ್ಬೋದು ಆಗ್ತದಾ ಅಂತ. ಸೊ ಒಮ್ಮೆಲೆ ತುಂಬ ತಿನ್ನಲಿಕ್ಕಿಲ್ಲ, ಅದು ಒಂದು ಮಾಡ್ಬೋದು. ಮತ್ತೊಂದು ಏನಂತ ಹೇಳಿದರೆ ನಮ್ಮದು ವಿಟಮಿನ್ ಡಿ ಆಗಿರ್ಬೋದು, ಜಿಂಕ್, ಸೆಲೆನಿಯಮ್, ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಹಾಗೂ ನಮ್ಮ ಗಟ್ ಬ್ಯಾಕ್ಟೀರಿಯಂ ಅದನ್ನು ಎಲ್ಲ ಇಂಪ್ರೂವ್ ಮಾಡೋದ್ರಿಂದ ಸೊ ನಮ್ಮ ಈ ಎಲರ್ಜಿಕ್ ರಿಯಾಕ್ಷನ್ ಆಗೋದನ್ನು ನಾವು ಕಮ್ಮಿ ಮಾಡ್ಬೋದು. ಸೊ ಕಂಟ್ರೋಲಲ್ಲಿ ಇಡ್ಬೋದು. ಆದ್ದರಿಂದ ಈ ಸಿಟ್ರಸಿನ್ ಮಾತ್ರೆಗಳೆಲ್ಲ ಆ ರಿಯಾಕ್ಷನ್ ಕಮ್ಮಿ ಮಾಡಲಿಕ್ಕೆ ಹೊರತು ಅದನ್ನು ಕಂಪ್ಲೀಟಾಗಿ ಪ್ರಿವೆಂಟ್ ಮಾಡಲಿಕ್ಕೆ ಅಲ್ಲ. ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೇನೆ. ಇದನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ ಹೆಲ್ಪ್ ಆಗ್ಬೋದು. ಧನ್ಯವಾದ.